ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನೀನಿರಲು ಜೊತೆಯಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಊರ್ಮಿಳಾ ತುಂಬ ಕೋಪ ಮಾಡ್ಕೊಂಡು ಇಲ್ಲಿರೋದು ನೀನು ಸರಿ ಇಲ್ಲ, ಬಾ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ ಅದಕ್ಕೆ ನಾನು ಆಚೆ ಇರೋಕ್ಕಲ್ಲ ಬಂದಿರೋದು, ಮನೆ ಒಳಗೆ ಇರೋಕ್ಕೆ ಅಂತ ಬಂದಿರೋದು ಅಂತ ಕೃಷ್ಣ ಹೇಳ್ತಿರ್ಬೇಕಾದ್ರೆ, ಓಹೋ ನನ್ನ ಮಾತು ನೀನು ಕೇಳಲ್ಲ ಅಲ್ವಾ, ಬಾಯಲ್ಲಿ ಅಂತ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ರಚನೆ ಹೇಳ್ತಾ ಇರ್ತಾಳೆ, ಅಲ್ಲ ಅಕ್ಕ ಅವ್ರು ಕೈ ಹಿಡ್ಕೊಂಡು ಏನಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ, ನೀವು ಕೊಟ್ಟಿರೋ ಟಾಸ್ಕಲ್ಲಿ ಅವ್ರು ಗೆದ್ದು ವಿನ್ ಆಗಿದ್ದಾರಲ್ವಾ, ಅಂದಮೇಲೆ ಏನಕ್ಕೆ ಹೊರಗಡೆ ಆಗ್ತಿದ್ದೀರಾ ಅಂತ ಅಂದಾಗ ಈ ಕಡೆ ಶೇಮ್ ಆಗಿಬಿಟ್ಟು ಹಾಗೆ ಊರ್ಮಿಳಾ ಮುಖನ ನೋಡಿಕೊಂಡು ಗುರಾಯಿಸ್ತಿರ್ತಾಳೆ. ಹಾಗೆ ಕೃಷ್ಣ ಹೇಳ್ತಾ ಇರ್ತಾನೆ, ಚೀ ಇಷ್ಟೊಂಥರ ಅವಮಾನ ಆಗಬಾರ್ದಿತ್ತು ಅದಕ್ಕೆ ಲಕ್ಕಿ ಚಾಮ್, ನೀವು ನನ್ನನ್ನು ಅರ್ಥ ಮಾಡ್ಕೊಂಡ ರೀತಿ ಮನೇಲಿ ಯಾರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಕೃಷ್ಣ ಮತ್ತೆ ಹೇಳ್ತಾ ಇರ್ತಾನೆ, ನಿಮ್ಮ ಹೆಸರು ಬಳಸ್ತೆ, ಹಾಗೆ ಈ ಮನೆತನದ ಹೆಸರು ಬಳಸ್ತೆ ನಾನು ಕೆಲಸನ ಗೀಟಿಸ್ಕೊಂಡಿದ್ದೀನಿ, ಅಂದಮೇಲೆ ನಾನು ಮನೆ ಒಳಗೆ ಇರಬೇಕಲ್ವ ಅದಕ್ಕೆ ಅಂತ ಅಂದಾಗ, ನಿನಗೆ ಬುದ್ಧಿ ಇಲ್ವಾ, ಈ ಮನೆಯಿಂದ ಹೊರ ಹಾಕಿದ್ದು ನೀನು ಈ ಮನೇಲಿ ಕಳ್ತನ ಮಾಡಿದ್ಯಾ ಅಂತ, ಹಂಗಂತ ನಿನಗೆ ಕೆಲಸ ಸಿಕ್ಕಿದೆ ಅಂತ ಮನೆ ಒಳಗೆ ಸೇರಿಸ್ಕೊಳಕ್ಕಾಗಲ್ಲ, ಹಾಗೆ ನಿಮ್ಮ ಅಪ್ಪನ ಮಾತನ್ನ ಮೀರಿ ಸಹ ಈ ಮನೆ ಒಳಗಡೆ ಬಂದಿದೆಯಲ್ಲ, ನಿನಗೆ ಮಾನ ಮರ್ಯಾದಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ, ಕೂಲ್ ಅದಕ್ಕೆ ಕೂಲ್ ಆಯಿತಾ, ನಾನು ಅಪ್ಪನ ಮಾತನ್ನ, ನನ್ನ ಹೆಸರು ಕೃಷ್ಣ ಆಗಿರ್ಬೋದು, ಆದರೆ ಅಪ್ಪನ ಮಾತನ್ನ ಯಾವುದೇ ಕಾರಣಕ್ಕೂ ತೆಗ್ದಾಕಲ್ಲ, ಇಷ್ಟು ದಿನ ಅಪ್ಪನ ನನ್ನನ್ನು ಹೊರ ಹಾಕಿದ್ರು, ನಾನು ಹೊರಗಡೆ ಇದ್ದಿದ್ದು ಅಪ್ಪನಿಗೋಸ್ಕರ, ಆದರೆ ನೀವು ಶಂಕ ಊದಿದ್ರಿ ಅಂತ ನಾನು ಹೊರಗಡೆ ಇರಲಿಲ್ಲ, ಆದರೆ ಇವಾಗ ಅಪ್ಪನೇ ಬಂದು ಒಳಗಡೆ ಕರೆದ್ರು, ಅದಕ್ಕೆ ನಾನು ಬಂದೆ ಅಂತ ಅಂದಾಗ ಊರ್ಮಿಳಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ತುಂಬ ಕೋಪ ಮಾಡ್ಕೊಂಡು ತಂದೆ ಶಿವರಾಜ್ ಹತ್ರ ಬಂದ್ಬಿಟ್ಟು, ಏನು ಮಾವ ನೀವು ಮನೆ ಒಳಗಡೆ ಇವನನ್ನ ಸೇರಿಸ್ಕೊಂಡ್ರ ಅಂತ ಅನ್ಬೇಕಾದ್ರೆ, ಅಪ್ಪನೇನು ಕೇಳ್ತೀರಾ, ನಾನು ಹೇಳ್ತೀನಿ, ಎಂಟ್ರಿ ಯಾವ ರೀತಿ ಬಂದೆ ಅಂತ ಹೇಳ್ತೀನಿ ಅಂತ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾನೆ. ಹಾಗೆ ಮಾಡ್ಕೊಂಡು ನಕ್ಷತ್ರ ನೋಡ್ತಾ ಇರಬೇಕಾದ್ರೆ ಈ ಕಡೆ ಶಿವರಾಜ್ ಒಂದು ಲೆಟರ್ ತಗೊಂಡು ಬರ್ತಾ ಇರ್ತಾನೆ. ಅಪ್ಪ ಬಂದಿದ್ದು ನೋಡಿ ಟೆನ್ಷನ್ ಮಾಡ್ಕೊಂಡು ಹಾಗೆ ತುಂಬ ಬೇಜಾರು ಮಾಡ್ಕೊಂಡು ಕೃಷ್ಣ ಮಲಗೋ ರೀತಿ ಮಲ್ಕೊಂಡಾಗ ಬಂದು ಶಿವರಾಜ್ ಒಂದು ಲೆಟರ್ ಇಟ್ಟು ಒಳಗಡೆ ಹೋಗಿ ಡೋರ್ ಹಾಕತ್ತಾರೆ. ಇದೇನಿದು ಅಪ್ಪ ದಿಢೀರಾಗಿ ಬಂದು ಲೆಟರ್ ಇಟ್ಟಿದ್ರಲ್ಲ ಅಂತ ಲೆಟರ್ ಓದ್ತಿರ್ಬೇಕಾದ್ರೆ ಲೆಟರಲ್ಲಿ ಬರೆದಿರ್ತಾನೆ, ಅಮ್ಮನಿಗೋಸ್ಕರ ನಿನ್ನನ್ನು ನಾನು ಕ್ಷಮಿಸಿದ್ದೀನಿ, ನೀನು ಬದಲಾಗಿದೆಯಾ ಅಂತ ನಿಮ್ಮಮ್ಮ ತುಂಬ ನಂಬಿದಾಳೆ, ಅದಕ್ಕೋಸ್ಕರ ನನ್ನ ಮಗನ ಜೀವನ ಕತ್ಲಾಗಬಾರ್ದು, ಕೈ ಹಿಡಿದು ನಡೆಸಬೇಕು ಅಂತ ಒಂದು ಅವಕಾಶ ಕೊಟ್ಟಿದ್ದೀನಿ, ನೀನು ನನ್ನ ಮಾನ ಮರ್ಯಾದೆನ ನೀನು ಕಾಪಾಡಲೇಬೇಕು, ಉಳಿಸ್ಲೇಬೇಕು, ಹಾಗಿದ್ರೆ ನೀನು ನನ್ನ ಎದುರಿಗೆ ಬೆಳೆದಿರೋ ನನ್ನ ಮಗ, ನೀನು ಒಳಗಡೆ ಬಾ, ಯಾವುದೇ ರೀತಿ ನನ್ನ ಮಾನ ಮರ್ಯಾದೆಗೆ ಧಕ್ಕೆ ತರೋ ಅಂಥ ಕೆಲಸ ಮಾಡ್ತಿದ್ರೆ ಯಾವತ್ತೂ ಕ್ಷಮಿಸಲ್ಲ ಅಂತ ಲೆಟ್ರ್ ಬರೆದಿರ್ತಾನೆ. ಆ ಲೆಟ್ರನ್ನ ನೋಡಿ ಕೃಷ್ಣನ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು, ಸಾರಿ ಅಪ್ಪ ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಂತ ಮನೆಯೊಳಗಡೆ ಬಂದಿರ್ತಾನೆ. ಅದನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ ಹೇಳಿದ ತಕ್ಷಣ ಈ ಕಡೆ ಊರ್ಮಿಳನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಮನೆಯವರೆಲ್ಲರೂ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಊರ್ಮಿಳಾ ಮಾತ್ರ ತುಂಬ ಹುರ್ಕೋತಾ ಇರ್ತಾಳೆ. ಅದಕ್ಕೆ ಸಾಕ ಶಾರ್ಟ್ ಆ್ಯಂಡ್ ಸ್ವೀಟಾಗೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೇಳಿದ್ದೀನಿ, ಜಾಸ್ತಿ ಹೇಳ್ಬಿಟ್ರೆ ಲೆಂತ್ನ ಕಟ್ ಮಾಡ್ತಿರಲ್ಲ, ಅದಕ್ಕೆ ಶಾರ್ಟಾಗಿ ಹೇಳಿದ್ದೀನಿ ಅಂತ ಜೋಕ್ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಪರಿ ಹೇಳ್ತಿರ್ತಾಳೆ, ನೋಡ್ದ ಅಕ್ಕ ಯಾವ ರೀತಿ ನಮ್ಮ ಮುಂದೆ ಈ ಥರ ಮಾಡ್ತಾ ಇದ್ದಾರೆ, ಕರುಳು ಚುರುಕಂದಿರಬೇಕು, ಅದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅಂದಾಗ ಅವರನ್ನು ಸಹ ಕೊಂಕ್ ಮಾತಾಡ್ತಾ ಇರ್ತಾನೆ. ಈ ಕಡೆ ಹರೀಶನನ್ನು ಸಹ ಹೇಳ್ತಾ ಇರ್ತಾನೆ, ಹೌದು ಪಿತೃವಂಶದ ಮಗ ಅಲ್ವಾ, ಮುದ್ದಿನ ಮಗ ಅಲ್ವಾ, ಅದಕ್ಕೆ ಇಷ್ಟು ದಿನ ಹೊರಗಡೆ ಮಲಗಿದ್ದ, ಇವಾಗ ಒಳಗಡೆ ಬಂದ ತಕ್ಷಣ ಗೌರ್ಮೆಂಟ್ ಜಾಬ್ ಬೇರೆ ಸಿಕ್ತಲ್ವಾ, ಅದಕ್ಕೆ ಕರುಡು ಚುರುಕಂದು ಮನೆ ಒಳಗೆ ಸೇರಿಸ್ಕೊಂಡಿದ್ದಾರೆ ಅಂತ ಇಬ್ರು ಬಾಯಿ ಬಂದಂಗೆ ಮಾತಾಡ್ತಾ ಇರ್ತಾರೆ. ಹಾಗೆ ಊರ್ಮಿಳಾ ಮತ್ತೆ ಕೋಪ ಮಾಡ್ಕೊಂಡು ಇವನು ಹೇಳ್ತಿರೋದು ನಿಜನ ಮಾವ ಅಂತ ಕೇಳ್ತಿರ್ಬೇಕಾದ್ರೆ, ಹೌದಮ್ಮ ತತ್ವ ನಿಷ್ಠೆ ಎಲ್ಲನೂ ಸಹ ಈ ಮನೆ ಪರವಾಗಿ ನಾನು ಇಟ್ಕೊಂಡು ಇವನನ್ನ ಮನೆ ಒಳಗಡೆ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನೋಡಮ್ಮ, ಒಬ್ಬ ವ್ಯಕ್ತಿಗೆ ಎಷ್ಟಂತ ಶಿಕ್ಷೆ ಕೊಡೋಕ್ಕಾಗುತ್ತೆ, ಅವನು ಬದಲಾಗ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ನಾವು ಅದನ್ನ ಸ್ಟಾಪ್ ಮಾಡಲೇಬೇಕು, ಅವನಿಗೆ ಕೆಲಸ ಸಿಕ್ತು ಅಂತ ನಾನು ಮನೆ ಒಳಗೆ ಸೇರಿಸ್ಕೊಂಡಿಲ್ಲ, ಅವನು ಕೆಲಸದಿಂದ ಉದ್ಧಾರ ಆಗಲಿ, ಜೀವನದಲ್ಲಿ ಮುಂದೆ ಬರಲಿ ಅಂತ ಸೇರಿಸ್ಕೊಂಡಿದ್ದೀನಿ ಅಂತ ಅನ್ಬೇಕಾದ್ರೆ ಊರ್ಮಿಳನಿಗೆ ಶಾಕ್ ಆಗ್ತಾ ಇರುತ್ತೆ. ಒಳ್ಳೆಯವನಾದರೆ ಅಷ್ಟೇ ಸಾಕು, ನನ್ನ ಮಾನ ಮರ್ಯಾದೆಗೆ ಧಕ್ಕೆಗೆ ಯಾವುದೇ ರೀತಿ ತೊಂದರೆ ಬರಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ, ಓ ಹೌದಾ ಮಾವ, ಹಾಗಾದರೆ ಇಷ್ಟು ದಿನ ಅವನು ಏನೇನು ತಪ್ಪು ಮಾಡಿದ್ದ ಅದಕ್ಕೆಲ್ಲ ನೀವು ಎಳ್ಳು ನೀರು ಬಿಟ್ಬಿಟ್ರ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶಿವರಾಜ್ ಹೇಳ್ತಾ ಇರ್ತಾರೆ, ಅವನು ಮದುವೆ ಆಗಿದ್ದನ್ನು ನಾನು ಖಂಡಿತ ಕ್ಷಮಿಸಲ್ಲ, ಅದು ತಪ್ಪೇ, ನಾನು ಹೊರಗಡೆ ಇದ್ನಲ್ಲ ಅದಕ್ಕೋಸ್ಕರ ಶಿಕ್ಷೆ ಕಡಿಮೆ ಮಾಡಿದೆ, ಮುಂದಿನ ನಿರ್ಧಾರ ನಿಂದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕೃಷ್ಣ ಹೇಳ್ತಾ ಇರ್ತಾನೆ, ಏನಪ್ಪ ನೀವು ಅವ್ರನ್ನ ಕೇಳ್ತಾ ಇದ್ದೀರಾ, ಅವರೇನು ನಿರ್ಧಾರ ತಗೊಳ್ಳೋದು, ಅವ್ರಿಗೆ ಭಯಪಟ್ಟು ನಾನು ಹೊರಗಡೆ ಇರಲಿಲ್ಲ, ನಿಮಗೆ ಎದುರ್ಕೊಂಡು ನಾನು ಹೊರಗಡೆ ಇದ್ದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಈ ಕಡೆ ಊರ್ಮಿಳನ ಕಿಂಡಲ್ ಮಾಡ್ತಾ ಇರ್ತಾನೆ, ತಲೆ ಒಳಗೆ ನಾಗರಾವು ಮಿಲಮಿಲ ಅಂತ ಒದ್ದಾಡ್ತಾ ಇದ್ದೀವಿ, ಏನಾದ್ರು ತಪ್ಪು ಮಾಡಿ ಸಿಗಾಕೊಂಡ್ರೆ ಗಬಕ್ ಅಂತ ಕಚ್ಚಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ ಅದಕ್ಕೆ, ಆದರೆ ಖಂಡಿತ ನಾನು ನಿಮ್ಮ ಹೇಳಿದ ಮಾತಿಗೆ ತಲೆ ಅಲ್ಲಾಡಿಸೋ ನಾಗರಾಜ ನಾನಲ್ಲ, ನನ್ನ ದಾರಿಗೆ ಏನಾದರೂ ಅಡ್ಡ ಬಂತು ಅಂತ ಅಂದರೆ ಅದ್ರ ಮೇಲೆ ಎಡೆ ಎತ್ತಿ ನಾನು ಕಡ್ದಾಕ್ಬಿಡ್ತೀನಿ, ಕಡ್ಕೊಂಡು ತಿಂದ್ಬಿಡ್ತೀನಿ, ಒಡೆ ರೀತಿ ಬೇಯಿಸ್ಕೊಂಡು ತಿಂತೀನಿ ಅಂತ ಜೋಕ್ ಮಾಡ್ತಾ ಇರ್ತಾನೆ.
ಹಾಗೆ ಮತ್ತು ಇನ್ನೊಂದು ಕಡೆ ಹರೀಶಣ್ಣ ಆ ಊರ್ಮಿಳಕ್ಕನ್ನ ಈ ಕಡೆ ಇಮಿಟೇಟ್ ಮಾಡ್ತಾ ಇರ್ತಾನೆ. ಪರಿ ಏನು ಗೊತ್ತಾ, ನಿಮ್ಮ ಅಕ್ಕ ಇದ್ದಾರಲ್ಲ ಊರ್ಮಿಳಕ್ಕ, ಇವರು ಇನ್ಮೇಲೆ ಮುಗೀತು ಅಷ್ಟೇ, ಇವನು ಪಟಾಕಿ ಹಚ್ಚೋದು ಗ್ಯಾರಂಟಿ, ಇವ್ರೇನಿದ್ರು ದಿವಾಳಿ ಅಂತ ಇಮಿಟೇಟ್ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಕಾವ್ಯ ಹೇಳ್ತಾ ಇರ್ತಾಳೆ, ಅಣ್ಣ ಹೊರಗಡೆ ಇರೋ ಲಗೇಜ್ ಎಲ್ಲ ತೊಗೊಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ನಿಂತ್ಕೋ ಕಾವ್ಯ ಅಂತ ಅದ್ಲಿಸಿ ಹೇಳ್ತಾ ಇರ್ತಾಳೆ. ನೋಡು, ನೀನು ಈ ಮನೆ ಒಳಗಡೆ ಬಂದ ತಕ್ಷಣ ನಿನಗೆ ಇಷ್ಟ ಬಂದಾಗೆ ರೂಮ್ ಕೊಟ್ಟು ನಿಮ್ಮಿಬ್ರಿಗೂ ಪ್ರೈವಸಿ ಕೊಡ್ತೀವಿ ಅಂತ ಅನ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಊರ್ಮಿಳ ಗಂಡ ಕಾರ್ತಿಕ್ ಹೇಳ್ತಾ ಇರ್ತಾನೆ, ಅವನದೇ ರೂಮ್ ಇರಬೇಕಾದ್ರೆ ಯಾಕೆ ಈ ರೀತಿ ಮಾಡ್ತಾ ಇದೀಯಾ, ಅವನಿಗೂ ಮದುವೆ ಆಗಿದೆ ತಾನೇ, ಪ್ರೈವಸಿ ಅನ್ನೋದು ಬೇಕು ಅಂತ ಅಂದಾಗ, ಹೌದು ಪ್ರೈವಸಿ ಬೇಕು, ಆದರೆ ನಾನು ಕೊಡಲ್ಲ. ಯಾಕೆ ಅಂತಂದರೆ ಇವರಿಬ್ಬರು ಮದುವೆ ನಮ್ಮ ಮನೆಯವ್ರು ಯಾರು ಒಪ್ಕೊಂಡಿಲ್ಲ. ಮೊದಲು ಇವ್ರ ಮನೆಯವರೆಲ್ಲರೂ ಸಹ ಇಂಪ್ರೆಸ್ ಮಾಡಿಸ್ಲಿ, ಎಲ್ಲರಿಗೂ ಸಹ ಒಳ್ಳೆ ಅಭಿಪ್ರಾಯ ಬರಲಿ, ಆಮೇಲೆ ನೋಡೋಣ ಅಂತ ಅಂದಾಗ ಕರೆಕ್ಟಾಗಿ ಹೇಳಿದ್ರೆ ಅದಕ್ಕೆ ಒಳ್ಳೆ ಗಂಟೆ ಮೇಲೆ ನತ್ತಿ ಮೇಲೆ ಗಂಟೆ ಹೊಡೆದ ರೀತಿ ಕರೆಕ್ಟಾಗಿ ಹೇಳ್ತೀರ ನೋಡಿ ಅಂತ ಜೋಕ್ ಮಾಡ್ತಾ ಇರ್ತಾನೆ. ಮತ್ತೆ ಕೃಷ್ಣ ಹೇಳ್ತಾ ಇರ್ತಾನೆ, ನಿಮ್ಮ ಮಾತಿಗೆ ನಮಗೆ ಒಪ್ಪಿಗೆ ಇದೆ, ಹಾಗೆ ಸಮಿತಿನೂ ಇದೆ, ನೀವು ಹೆಂಗೆ ಹೇಳ್ತೀರೋ ಹಾಗೆ ನಮಗೆ ನೆಲ ಆದರೂ ಸರಿ, ಜಲ ಆದರೂ ಸರಿ, ಎಲ್ಲಾದರೂ ಸರಿ, ನಾವು ಮಣ್ಣಲ್ಲಾದರೂ ಮಲ್ಕೊಳ್ಳೋಕ್ಕೆ ರೆಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನನ್ನ ತಲೆ ಕೆಡೆಯವರು ಪಕ್ಕದಲ್ಲಿದ್ದರೂ ಸಹ ನಾನು ಕಣ್ಣು ಮುಚ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತೀನಿ ಅಲ್ವಾ ಲಕ್ಕಿ ಚಾಮ್ ಅಂತ ಹೇಳ್ತಿರ್ಬೇಕಾದ್ರೆ, ನೀವು ಹೆಂಗೆ ಹೇಳ್ತೀರಾ ಹಂಗೆ ದೇಶಪ್ರೇಮಿಯವರೇ ಅಂತ ರಚನಾ ಸಹ ಹೇಳ್ತಾ ಇರ್ತಾಳೆ. ಆದರೆ ತುಂಬ ಕೋಪ ಮಾಡ್ಕೊಂಡು ಊರ್ಮಿಳ ಹೇಳ್ತಾ ಇರ್ತಾಳೆ, ನೀವಿಬ್ರು ಮನೇಲಿರೋದು ನನಗಿಷ್ಟ ಇಲ್ಲ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಹಾಗೆ ಮತ್ತೆ ತುಂಬ ಕೋಪ ಮಾಡ್ಕೊಂಡು, ನೀವು ಮನೇಲಿರೋದು ನನಗಿಷ್ಟ ಇಲ್ಲ, ಹಂಗಂತ ನಿಮ್ಮನ್ನ ಹೊರಗಡೆ ಆಚೆ ಹಾಕೋಕ್ಕಾಗುತ್ತಾ ಅಂತ ಅನ್ಬೇಕಾದ್ರೆ ಶಾಕಾಗಿ ಊರ್ಮಿಳ ಕೃಷ್ಣ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮನೆಯವರೆಲ್ಲರೂ ಶಾಕಾಗಿ ಕೃಷ್ಣನ ನೋಡ್ತಿರ್ಬೇಕಾದ್ರೆ ಕೃಷ್ಣ ಹೇಳ್ತಾ ಇರ್ತಾನೆ, ಭಕ್ತಿನಿ ಅಂತ ಎಷ್ಟು ತಲೆನ ಬಗ್ಗಿಸ್ತೀರಾ, ಬಗ್ಗಿರೋ ತಲೆ ಎತ್ತು ನಿಂತ್ಕೊಂಡ್ರೆ ಮುಂದಗಡೆ ಇರೋರೆಲ್ಲ ಕತ್ತರಿಸಿ ಬಿಸಾಕ್ತೀನಿ ಅಂತ ವಾರ್ನು ಮಾಡ್ತಾ ಇರ್ತಾನೆ. ಹಾಗೆ ಅದಕ್ಕೆ ಜಾಸ್ತಿ ಮಾತಾಡಬೇಡಿ, ನಾನು ಎಲ್ಲಿರ್ಬೇಕು ಹೇಳಿ ಅಲ್ಲಿ ಇರ್ತೀನಿ ಅಂತ ಅನ್ಬೇಕಾದ್ರೆ, ಮಾತಾಡು ಜಾಸ್ತಿ ಹಾರಾಡ್ತಾ ಇದೆಯಾ, ನೀನು ಎಲ್ಲಿ ಬಾಲ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡೇ ಮಾಡ್ತೀನಿ ಅಂತ ಊರ್ಮಿಳ ಹೇಳ್ತಿರ್ಬೇಕಾದ್ರೆ, ಅಕ್ಕ ಯಾಕೆ ಅವ್ರ ಮೇಲೆ ಕೂಗಾಡ್ತಿದ್ದೀರಾ, ಅವ್ರೇನು ತಪ್ಪೇ ಮಾಡಿಲ್ವಲ್ಲ ಅಂತ ರಚನೆ ಕೇಳ್ತಾ ಇರ್ತಾಳೆ. ಹೇಗಿದ್ರು ಅವರು ಕೆಲಸಕ್ಕೆ ಹೋಗ್ಬೇಕಿತ್ತಲ್ವಾ, ಬಿಡಿ ಅಕ್ಕ ಇವಾಗ ಹೋಗ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ, ಹಾಡು ಎಷ್ಟಾಡ್ತೀಯ ಹಾಡು ಅದು ಹಾರಾಡ್ತಿರ್ಬೇಕಾದ್ರೆ ಮೇಲೆ ಹಾರಾಡ್ತಿರುತ್ತೆ, ಆದರೆ ಹೊಟ್ಟೆ ಹಶು ಆದಾಗ ಕೆಳಗಡೆ ಬಂದೇ ಬರುತ್ತೆ ಅಂತ ಕೊಂಕ್ ಮಾತಾಡ್ತಾ ಇರ್ತಾಳೆ. ಹಾಗೆ ಕೃಷ್ಣ ಜೋಕ್ ಮಾಡ್ತಾ ಇರ್ತಾನೆ, ಪಂಚ್ ಮೇಲೆ ಪಂಚ್ ಕೊಡ್ತಾ ಇದ್ರಲ್ಲ, ಅದಕ್ಕೆ ನನ್ನ ಹಾರ್ಟು ತುಂಬ ಸ್ಟ್ರೆಸ್ ಆಗಿದೆ, ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಟೈಮ್ ಕೊಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಒಂದು ಚಿಕ್ಕ ಬ್ರೇಕ್ ಕೊಡಿ ಅಂತ ಅಂತಿರ್ಬೇಕಾದ್ರೆ ಊರ್ಮಿಳ ಮಾತ್ರ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ತುಂಬ ನಗಾಡ್ತಾ ಇರ್ತಾನೆ. ಕೃಷ್ಣ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ಆನೆನೇ ಹೋದ್ಮೇಲೆ ಆನೆ ಬಾಲ್ಗಳಿಗೆ ಇಲ್ಲೇನು ಕೆಲಸ ಅಂತ ಅನ್ಬೇಕಾದ್ರೆ, ಏಯ್ ಯಾರಿಗೋ ಹೇಳ್ತಿದ್ಯಾ ಅಂತ ಹರೀಶನ್ನ ಕೇಳ್ತಿರ್ಬೇಕಾದ್ರೆ ಪರಿ ಹೇಳ್ತಾ ಇರ್ತಾಳೆ, ಇನ್ಯಾರಿಗೆ ಹೇಳ್ತಾ ಇರೋದು, ನಮಗೆ ಹೇಳ್ತಾ ಇರೋದು, ನಡ್ರಿ ಒಳಗಡೆ ಹೋಗೋಣ ಅಂತ ಬೈಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಕೇಶವಣ್ಣನಿಗೆ ಹೇಳ್ತಾ ಇರ್ತಾಳೆ, ಅಣ್ಣ ನೀನೇ ನಿಲ್ಲಿ ನಿಂತಿದ್ಯಾ ಹೋಗೋಣ ಅಂತ ಕೃಷ್ಣ ಹೇಳ್ತಿರ್ಬೇಕಾದ್ರೆ, ಆದರೂ ನಿಮ್ಮ ಅತ್ತಿಗೆಗೆ ಈ ರೀತಿ ಮಾತಾಡಬಾರ್ದಿತ್ತು ಕಣೋ ಅಂತ ಕೇಶವ್ ಹೇಳ್ತಾ ಇರ್ತಾನೆ. ಅಯ್ಯೋ ಅಣ್ಣ ತಲೆ ಆಡಿಸ್ಕೋಬೇಡ, ಮಾತು ಬಂದಾಗ ಮಾತಾಡಬೇಕು, ಗಂಟೆ ಹೊಡೆದಾಗಲೇ ಮಾತಾಡಬೇಕು, ಸುಮ್ಮನೆ ಇರಬಾರ್ದು ಆಯಿತಾ, ಇವಾಗ ನಾನು ಒಳಗಡೆ ಎಂಟ್ರಿ ಕೊಟ್ಟಿದ್ದೀನಲ್ಲ, ನೀನು ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಕಾವ್ಯ ಹೇಳ್ತಾ ಇರ್ತಾಳೆ, ಇವತ್ತು ದೀಪಾವಳಿ ಹಬ್ಬ ಅಂತ ನನಗೆ ತುಂಬ ಖುಷಿ ಆಗ್ತಿದೆ, ಇವತ್ತು ಹಬ್ಬಕ್ಕೊಂದು ಕಳೆ ಬಂದಿದೆ ನೋಡು ಅಣ್ಣ ಅಂತ ಹೇಳ್ತಾ ಇರ್ತಾಳೆ. ಆಗ ಕೃಷ್ಣ ಹೇಳ್ತಾ ಇರ್ತಾನೆ, ದಡ್ಡಿ ಇವಾಗ ಕನ್ನಡ ರಾಜ್ಯೋತ್ಸವ, ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು, ಇದಕ್ಕೆಲ್ಲ ಥ್ಯಾಂಕ್ಸ್ ನಾವು ಲಕ್ಕಿ ಚಾಮ್ಗೆ ಹೇಳಬೇಕು, ಅವರು ಫೋರ್ಸ್ ಮಾಡಿ ಫಾರ್ಮ್ ಫಿಲಪ್ ಮಾಡಿಸಿದ್ಕೆ ನನಗೆ ಈ ರೀತಿ ಕೆಲಸ ಸಿಕ್ತು ಅಂತ ಹೇಳ್ತಾ ಇದ್ರೆ, ಇದಕ್ಕೆ ಕಾರಣ ನಾನಲ್ಲ ಮಾವ ನಿಮ್ಮನ್ನು ಒಳಗಡೆ ಸೇರಿಸ್ಕೊಂಡಿದ್ದಕ್ಕೆ ಇದೆಲ್ಲ ಆಯಿತು, ಮೊದಲು ಅವ್ರ ಆಶೀರ್ವಾದ ತೊಗೊಳ್ಳಿ ಅಂತ ರಚನೆ ಹೇಳ್ತಾ ಇರ್ತಾಳೆ. ಹಾಗೆ ಅಪ್ಪನತ್ತ ಬಂದರು ಕೈ ಮುಗಿದು ಕೇಳ್ಕೊತಾ ಇದ್ದಾನೆ ಕೃಷ್ಣ, ನಾನು ಎಷ್ಟೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸಿದ್ದೀರಾ, ಇವಾಗೊಂದು ಅವಕಾಶನೂ ಸಹ ಕೊಟ್ಟಿದ್ದೀರಾ, ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಅಪ್ಪ ಅಂತ ಅಂದಾಗ ತಂದೆ ಶಿವರಾಜ್ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ತಿರ್ತಾರೆ. ಹಾಗೆ ಆಶೀರ್ವಾದ ಮಾಡಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ತನ್ನ ತಾಯಿ ಸಹ ಅವರು ಸಹ ಒಳಗಡೆ ಮಹಾಲಕ್ಷ್ಮಿನೂ ಸಹ ಹೋಗ್ತಾ ಇರ್ತಾರೆ. ಆದರೆ ಕೃಷ್ಣ ಮಾತ್ರ ಮನೆಯೆಲ್ಲ ಒಂದು ರೌಂಡು ಸುತ್ತೊಡೆದು ತುಂಬ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಕಾವ್ಯ ಅಣ್ಣ ಹೋಗ್ತಾ ಇರಬೇಕಾದ್ರೆ ಈ ಕಡೆ ರಚನೆ ಹೇಳ್ತಾ ಇರ್ತಾಳೆ, ಬಾಬಾ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಇವತ್ತು ಎಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡೋಣ, ಫ್ರಾಗ್ನ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಬೇಕಾದ್ರೆ, ನಾನು ವರ್ಷ ಪೂರ್ತಿ ಕನ್ನಡಿಗ, ನವೆಂಬರ್ 2ಕ್ಕೆ ಮಾತ್ರ ಕನ್ನಡಿಗ ಅಲ್ಲ, ನಾನು ಕುಡುಕ ಆಗಿರ್ಬೋದು ಆದರೂ ನನ್ನ ಭಾಷೆ ಕನ್ನಡನೇ ಅಂತ ಹೇಳ್ಬಿಟ್ಟು ಹೊರಟೋಗ್ತಾ ಇದ್ರೆ ರಚನೆ ಮಾತ್ರ ನಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಕೃಷ್ಣ ಹೇಳ್ತಾ ಇರ್ತಾನೆ, ಲಕ್ಕಿ ಚಾಮ್ ತುಂಬ ಥ್ಯಾಂಕ್ಸ್ ಕಣ್ರಿ, ನಿಮ್ಮಿಂದ ನಾನು ಮನೆ ಒಳಗಡೆ ಬಂದಿದ್ದು ಅಂತ ಅಂದಾಗ, ಹಾಗೇನಿಲ್ಲ ನಿಮ್ಮ ಪ್ರಯತ್ನಕ್ಕೆ ನೀವು ಮನೆ ಒಳಗಡೆ ಬಂದಿದ್ದೀರಾ, ನೀವು ಬರ್ತೀರಾ ಅಂತ ನನಗೆ ತುಂಬ ನಂಬಿಕೆ ಇತ್ತು, ಪರವಾಗಿಲ್ಲ ಡೇರಿಂಗ್ ಆಗಿ ಇಷ್ಟು ಬೇಗ ಬಂದ್ಬಿಟ್ರಿ, ಇಲ್ಲ ಅಂತಂದರೆ ರಾಕೆಟ್ ಮೇಲೆ ಕುತ್ಕೊಂಡು ಬರ್ತಿದ್ರು ಕಣ್ರಿ ಅಂತ ಜೋಕ್ ಮಾಡ್ತಾ ಇರ್ತಾಳೆ. ಆಗ ಮತ್ತೆ ಕೃಷ್ಣ ಹೇಳ್ತಾ ಇರ್ತಾನೆ, ನಾನೇನಾದರೂ ರಾಕೆಟಲ್ಲಿ ಬಂದುಬಿಟ್ಟಿದ್ರೆ ಅಷ್ಟೇ 2-3 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಿರೋದು ಅಂತ ನಗಾಡ್ತಿದ್ರೆ, ಈ ಕಡೆ ರಚನೆ ಮಾತ್ರ ಕೃಷ್ಣನ ಹಾಗೆ ಸ್ಮೈಲ್ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಏನ್ರಿ ನನ್ನ ಜೊತೆ ರಾಕೆಟಲ್ಲಿ ಹೋಗೋಕ್ಕೆ ಕನಸು ಕಾಣ್ತಾ ಇದ್ದೀರಾ, ಆ ರೀತಿ ಎಲ್ಲ ಕನಸು ಕಾಣಬೇಡಿ, ಬನ್ನಿ ಫಸ್ಟ್ ನಾವು ಫ್ಲಾಗ್ ಹಾರಿಸಿ ತಾಯಿ ಭುವನೇಶ್ವರಿಗೆ ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾನೆ.
ಅಷ್ಟೊತ್ತಿಗೆ ಎಲ್ಲರೂ ಸೇರಿಕೊಂಡು ಈ ಕಡೆ ಕನ್ನಡ ರಾಜ್ಯೋತ್ಸವನ ಆಚರಿಸ್ಬೇಕು ಅಂತ ಎಲ್ಲರೂ ಸಹ ಫ್ಲಾಗ್ ಎಲ್ಲ ರೆಡಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನೀತು ಅಕ್ಕ ಬರ್ತಾಳೆ. ನೀತುನ ನೋಡಿ ತುಂಬ ಖುಷಿಪಟ್ಟು ಅಕ್ಕ ಇವಾಗ ಬಂದ್ರ ಬನ್ನಿ ಒಳಗಡೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ರಚನಾ ನಾನು ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಇದು ನಿಮ್ಮನೆ, ಇದನ್ನೆಲ್ಲ ನೀವು ಮಾಡಬೇಕು, ಏನಕ್ಕೆ ಬರಲ್ಲ ಅಂತ ಹೇಳ್ತಿದ್ದೀರಾ ಅಂತ ಕೃಷ್ಣ ಬಂದು ಹೇಳಿ ಅದಕ್ಕೆ ಅಂತ ಕೇಳಬೇಕಾದ್ರೆ ಸಮಯ ಸಂದರ್ಭ ಬಂದಾಗ ನಾನು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗಾದರೆ ಅಣ್ಣನ ಭಾಷಣ ಕೇಳೋಕ್ಕೆ ಬಂದ್ರ ಅಂತ ಅಂದಾಗ ಹೌದು, ಈ ಮನೆಯಲ್ಲಿ ನನಗೆ ಸಂಭ್ರಮ ಎಲ್ಲ ನೋಡೋಕ್ಕೆ ಇದೊಂದೇ ಅಲ್ವಾ ಅವಕಾಶ ಸಿಗೋದು, ಅದಕ್ಕೆ ನನ್ನ ಜಾಗ ಇಲ್ಲೇ ಅಂದ್ಬಿಟ್ಟು ಈಚೆ ಕಡೆನೇ ನಿಂತ್ಕೊಂಡು ನೋಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಊರ್ಮಿಳಾ ತುಂಬ ಕೋಪ ಮಾಡ್ಕೊಂಡು ನೀತು ನಿನ್ನನ್ನು ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ರು, ಬರಬೇಡ ಅಂದ್ರು, ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಬೈತಾ ಇರ್ತಾಳೆ. ಆಗ ರಚನೆ ಹೇಳ್ತಾ ಇರ್ತಾಳೆ, ಅಕ್ಕ ಏನಕ್ಕೆ ಬೈತಾ ಇದ್ದೀರಾ, ಅವರು ಒಳಗಡೆ ಬರ್ತಾ ಇಲ್ಲ, ಹೊರಗಡೆ ನಿಂತ್ಕೊಂಡು ಫಂಕ್ಷನ್ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲರನ್ನೂ ಬರಬೇಡ ಅಂತ ಬೈತಿದ್ರಲ್ಲ, ಹಂಗಾದ್ರೆ ಮನೆಗೆ ಯಾರು ಬರಂಗೇ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಊರ್ಮಿಳಾ ನಾನು ಅವಳಿಗೆ ಹೇಳ್ತಾ ಇರೋದು ನಿನಗೆಲ್ಲ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಅನ್ಬೇಕಾದ್ರೆ ಕೃಷ್ಣ ಹೇಳ್ತಾ ಇರ್ತಾನೆ, ಏನೆಲ್ಲರೂ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಹೇಳ್ತಾ ಇದ್ದೀರಾ, ಹಂಗಾದ್ರೆ ಯಾರೂ ಬರಂಗಿಲ್ವಾ, ನೀವು ಇದೇ ರೀತಿ ಮಾತಾಡ್ತಿದ್ರೆ ನಾನು ಮೈಕ್ ತೊಗೊಂಡು ದೊಡ್ಡದಾಗಿ ಎಲ್ಲರೂ ಕೇಳಿಸೋ ರೀತಿ ಕಿರ್ಚ್ಕೊಬಿಡ್ತೀನಿ. ಧ್ವಜಾರೋಹಣ ನೋಡೋಕ್ಕೆ ನೀತು ಅವರು ಬಂದಿದ್ರೆ ಈ ಕಡೆ ಊರ್ಮಿಳಾ ಅದಕ್ಕೆ ಬರಬಾರ್ದು ಅಂತ ಈ ಕಡೆ ಕನ್ನಡ ತಾಯಿಗೆ ಅವಮಾನ ಮಾಡಿದ್ರು ಅಂತ ಕಿರ್ಚಿಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಓಹೋ ಏನು ನನ್ನನ್ನು ಎದುರಿಸ್ತಿದ್ಯಾ ಅಂತ ಊರ್ಮಿಳಾ ಕೇಳ್ತಿರ್ಬೇಕಾದ್ರೆ ಇಲ್ಲಪ್ಪ ನಾನು ನಿಮ್ಮನ್ನು ಎದುರಿಸ್ತಿಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ, ಮನೆ ಒಳಗೆ ನಾನೇ ಬಾವುಟ ಆರಿಸ್ತೀನಿ ಅಂದಮೇಲೆ ಮನೆಯವ್ರಿಗೆ ಆಡ್ಸೋಕ್ಕೆ ನನಗೆ ಬರಲ್ವಾ, ನೀತು ಅದಕ್ಕೆ ಬಾವುಟ ಆರಿಸೋರ್ಗೂ ಇಲ್ಲೇ ಇರ್ತಾರೆ, ನಿಮಗೆ ನಾನು ವಾರ್ನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಕೃಷ್ಣ ಹೇಳ್ತಾ ಇರ್ತಾನೆ, ಬನ್ನಿ ಅದಕ್ಕೆ ಅದ್ಯಾರು ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ತಾರೆ ನಾನು ನೋಡ್ತೀನಿ ಅಂತ ಒಳಗಡೆ ಕರ್ಕೊಬಂದು ಈ ಕಡೆ ಫ್ಲಾಗ್ನ ಆರ್ಸೋಕ್ಕೆ ಅಂತ ಎಲ್ಲರೂ ರೆಡಿ ಮಾಡ್ಕೊತಾ ಇರ್ತಾರೆ. ಹಾಗೆ ಮನೆಯವರೆಲ್ಲರೂ ಬಂದು ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ಎಲ್ಲರಿಗೂ ತುಂಬ ಖುಷಿಯಾಗಿ ಘೋಷಣೆ ಎಲ್ಲನೂ ಸಹ ಖುಷಿಯಿಂದ ಆಗ್ತಾ ಇದ್ದು ಹಾಗೆ ರಾಷ್ಟ್ರಗೀತೆ ಎಲ್ಲನೂ ಸಹ ಆಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಿವರಾಜು ಭಾಷಣ ಮಾಡ್ತಾ ಇರ್ತಾರೆ, ಎಲ್ಲರಿಗೂ ನಮಸ್ಕಾರ, ನುಡಿ ಕನ್ನಡ, ಹಸಿರು ಕನ್ನಡ, ಹಾಗೆ ಇಡೀ ನಾಡೇ ಕನ್ನಡ, ಹಾಗೆ ಉಸಿರಾಗಲಿ ಕನ್ನಡ, ನಡೆಯಾಗಲಿ ಕನ್ನಡ, ಇಂಥ ಕನ್ನಡ ನಾಡಲ್ಲಿ ಹುಟ್ಟಿರೋ ನಾವೇ ಧನ್ಯರು ಅಂತ ಭಾಷಣ ಮಾಡ್ತಾ ಇರ್ತಾನೆ. ಹಾಗೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡ ಮಗುವಾಗಿರು, ಕನ್ನಡನ ನೀನು ಮಾತಾಡು ಅಂತ ಖುಷಿಯಿಂದ ಭಾಷಣ ಮಾಡ್ತಾ ಇರ್ತಾರೆ. ಹಾಗೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ, ಕನ್ನಡನ ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ದಾರೆ. ನಮ್ಮನ್ನು ಎತ್ತು ಹೊತ್ತು ಸಾಕಿ ಸಲಹಿ ದೊಡ್ಡವರಾಗಿ ಮಾಡಿರೋದು ತಾಯಿಯಾಗಿದ್ದರೆ ನಮಗೆ ಉಸಿರಾಗಿ ಬೆಳಕಾಗಿ ಪ್ರತಿದಿನ ಊಟ ಕೊಡ್ತಿರೋದು ನಮ್ಮ ಕನ್ನಡಾಂಬೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಸಹ ಕನ್ನಡನೇ ಮಾತಾಡೋಣ, ಕನ್ನಡನೇ ಉಳಿಸೋಣ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಖುಷಿಯಿಂದ ಕ್ಲಾಪ್ಸ್ ಆಗ್ತಾ ಇರ್ತಾರೆ. ಆಗ ದೇಶಪ್ರೇಮಿಯವರೇ ನೀತು ಹಾಗಾಗಿ ಒಳಗಡೆ ಬರ್ತಾ ಇಲ್ಲ, ಏನಾಯಿತು ಅಂತ ಅನ್ಬೇಕಾದ್ರೆ ಈಗ ಹೇಳೋಕ್ಕೆ ಸರಿಯಾದ ಟೈಮ್ ಅಲ್ಲ, ಸಮಯ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಅಣ್ಣನ ಭಾಷಣ ಕೇಳಕ್ಕೆ ಬಂದಿದ್ದಾರೆ, ಅದನ್ನು ಅವರು ಎಂಜಾಯ್ ಮಾಡ್ತಾರೆ ಅಂತ ಅಂದಾಗ ಅಷ್ಟು ಚೆನ್ನಾಗಿ ಭಾಷಣ ಮಾಡ್ತಾರೆ ಅಂದಾಗ ನೋಡು ನಮ್ಮ ಕೀರ್ತಿ ಅಣ್ಣ ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಕೀರ್ತಿ ಸ್ಟೇಜ್ ಮೇಲೆ ಬಂದು ಎಲ್ಲರಿಗೂ ನಮಸ್ಕಾರ, ನರ್ಕಕ್ಕೆ ಕಳಿಸಿ ನಾಲ್ಗೆ ಸೀಳಿ ಬಾಯಿ ಒಲಿದ್ರು ಹೋಗಲಾದರೂ ಕನ್ನಡ ಮಾತಾಡ್ತೀನಿ, ಎಂದೆಂದು ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಹಸಿರು ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಹೆಂಡತಿ ನೀತು ಮಾತ್ರ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟಿರೋರು ನಾವೆಲ್ಲರೂ ಧನ್ಯರು. ನವಂಬರ್ 2 ಮಾತ್ರ ನಾವು ಕನ್ನಡಿಗರಾಗಬಾರ್ದು, ಇಡೀ ದಿನ ನಾವು ಕನ್ನಡಿಗರಾಗಿರಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಅಂತ ಹೇಳಿದಾಗ ಎಲ್ಲರೂ ಖುಷಿಯಾಗಿ ಕ್ಲಾಪ್ಸ್ ಆಗ್ತಾ ಇರ್ತಾರೆ.